ನಾನು ಎಂ ರಾಮಪ್ಪ, ಕರ್ನಾಟಕ ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ಬೀದರ್ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ನಮ್ಮ ಬೋವಿ ಅಭಿವೃದ್ಧಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆಗೆ ಇಂದು ಜಿಲ್ಲಾಡಳಿತ ಮತ್ತು ನಮ್ಮ ಬೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಪರಿಶೀಲನೆಗೆ ಆಗಮಿಸಿದಾಗ ನನ್ನ ಜೊತೆಗೂಡಿ ನಮ್ಮ ಜನರಲ್ ಮ್ಯಾನೇಜರು ಶಿವಸ್ವಾಮಿಯವರು ಹಾಗೂ ರವಿ ಪೂಜಾರವರು ಹಾಗೂ ಈ ಬೀದರ್ ಜಿಲ್ಲಾ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಪ್ರೇಮ್ ಸಾಗರ್ ಇಲ್ಲೇ ತನಕ ಸುದೀರ್ಘವಾಗಿ ಜಿಲ್ಲಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಪ್ರಗತಿಯನ್ನು ವಿಶ್ಲೇಷಣೆ ಮಾಡಿ ಪರಿಶೀಲನೆ ನಡೆಸಿರ್ತೀನಿ. ಬಹುಶಃ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಅಧಿಕಾರಿಗಳು ನೀಡ್ತಾರೆ ಅಂತಕ್ಕಂಥದ್ದು ಕೂಡ ನನಗೆ ಭರವಸೆ ಇದೆ. ನೀಡದೇ ಇರತಕ್ಕಂಥ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮಕ್ಕೂ ಕೂಡ ಪತ್ರ ಬರೀತೀನಿ ಅಂತಂದು ಕೂಡ ನಾನು ಹೇಳಿದ್ದೇನೆ. ಕೆಲವು ಅಧಿಕಾರಿಗಳು ಕೆಲವು ನಿರ್ಲಕ್ಷ್ಯನ ತೋರಿರ್ತಕ್ಕಂಥದ್ದು ಇದೆ. ಒಬ್ಬ ರಾಜ್ಯ ಸಚಿವ ಸ್ಥಾನಮಾನ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ ಬರ್ತಾರೆ ಅಂತಂದರೆ ಅದಕ್ಕೆ ಬೇರೆ ಕಾರಣಗಳನ್ನು ಹೇಳಿ ತಪ್ಪಿಸ್ಕೊಂಡಿರ್ತಕ್ಕಂಥ ಕೆಲವು ಇಲಾಖೆ ಅಧಿಕಾರಿಗಳ ಅವ್ರದ್ದು ಅಟೆಂಡೆನ್ಸನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಇದು ನನ್ನ ಬಡವರ, ಒಡ್ಡರ, ಬೋವಿ ಸಮಾಜದ, ಕಡು ಬಡವ ಸಮಾಜದ ಸ್ಥಿತಿಗತಿಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದು. ನಾನು ಈಗ ಚರ್ಚೆ ಮಾಡಿದ್ದಲ್ಲದೆ ಈಗ ತಮ್ಮನ್ನು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಂತರ ನಮ್ಮದೇ ಆಗಿರ್ತಕ್ಕಂಥ ಬೋವಿಯ ಕಾಲೋನಿಗಳಿಗೆ ಭೇಟಿ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಬಹುಶಃ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲೇ ತನಕ ನನ್ನ ಜೊತೆಗೂಡಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನಾವು ಸ್ಪಂದಿಸ್ತೇವೆ, ನಾವು ನಿಮಗೆ ಸಹಕಾರ ಕೊಡ್ತೇವೆ, ಎಲ್ಲ ರೀತಿಯ ನಿಮ್ಮ ಸ್ಕೀಮ್ಗಳನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾನು ಅಧ್ಯಕ್ಷನಾಗಿ ಈಗ 8 ತಿಂಗಳು ಕಳೆದಿದೆ. ಸುಮಾರು 14 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಹೊರತು ಎಲ್ಲ ಸೇರಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಸೇರಿ ಎಲ್ಲರೂ ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು, ಅದರ ಜೊತೆಗೆ ಬೋವಿ ನಿಗಮದ 8 ಗ್ಯಾರಂಟಿಗಳು, 3 ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಬೋವಿ ಸಮಾಜಕ್ಕೆ ಕೊಡ್ತಕ್ಕಂಥದ್ದು. ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ರವರು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ತಲುಪ್ತಾ ಇದೆಯಾ ಪರಿಶೀಲನೆ ಮಾಡಲಿಕ್ಕೆ ಎಲ್ಲರೂ ಕೂಡ ನೀವು ಜವಾಬ್ದಾರಿನ ಹಂಚಿಕೊಂಡು ಕೆಲಸ ಮಾಡಿ ಅಂತೇಳಿ ಆದೇಶ ನೀಡಿರ್ತಕ್ಕಂಥದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ನಾವು ಕೈಗೊಂಡಿದ್ದೇನೆ. ನಮ್ಮಲ್ಲಿ ಎಲ್ಲ ನೇರ ಸಾಲ ಆಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಸ್ವಾವಲಂಬಿ ಸಾರಥಿಗಳಾಗಿರ್ಬೋದು, ನಮ್ಮ ಉದ್ಯಮಶೀಲತೆ ಆಗಿರ್ಬೋದು, ಭೂ ಒಡೆತನ ಆಗಿರ್ಬೋದು, ಮತ್ತು ಈ ವರ್ಷ ಹೊಸದಾಗಿ ನಮ್ಮ ಸಮಾಜ ಅಥವಾ ಬೋವಿ ಸಮಾಜದವರು ಕುಲಕಸಬಾಗಿರ್ತಕ್ಕಂಥ ಗೋಡೆ ಕಟ್ಟತಕ್ಕಂಥದ್ದು, ಕಟ್ಟಡ ಕಟ್ಟತಕ್ಕಂಥದ್ರಿಂದ ಈ ಸೆಂಟ್ರಿಂಗ್ ಸಾಮಾನುಗಳನ್ನು ಕೂಡ ಹೊಸದಾಗಿ ಈ ಸರಿ ನಾವು ನಮ್ಮ ಕಾರ್ಯಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಈ ಕಾರುಗಳು ಕೊಡ್ತಕ್ಕಂಥದ್ರ ಜೊತೆಗೆ ನಮ್ಮ ಗೂಡ್ಸ್ ವಾಹನಗಳನ್ನು ಕೊಡ್ತಕ್ಕಂಥದ್ದಕ್ಕೆ, ಅವರಿಂದ ಸರಕುಗಳನ್ನು ಸಾಗಣೆ ಮಾಡಲಿಕ್ಕಾಗಿರ್ಬೋದು ಅಥವಾ ಅವರ ಪದಾರ್ಥಗಳನ್ನು ಸಾಗಣೆ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಗೂಡ್ಸ್ ವಾಹನಗಳು ಕೂಡ ಈ ಸರಿ ಸೇರ್ಪಡೆಯಾಗಿದೆ. ಅದರ ಜೊತೆಗೆ ಕುರಿ ಸಾಲ, 10 ಕುರಿ, 2 ಟಗರು, 2 ಹಸು ಕೊಡ್ತಕ್ಕಂಥದ್ದಕ್ಕೆ, ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಕೂಡ ಈ ಒಂದು ವರ್ಷದಲ್ಲಿ ನಮ್ಮ ಕ್ರಿಯಾಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಎನ್ಕರೇಜ್ ಮಾಡಬೇಕು ಅಂತಕ್ಕಂಥದ್ದು. ಒಟ್ಟಾರೆ ನಮ್ಮ ಸಮಾಜದವರಿಗೆ ಆರ್ಥಿಕವಾಗಿ ಸಬಲೀಕರಣರಾಗಲಿಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ, ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದೆ. ಒಂದು ಪ್ರಾಮಾಣಿಕವಾಗಿ ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ಅವರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು.
ಈ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಮ್ಮ ಉದ್ದೇಶ ಏನು ಅಂತಂದರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಬಹುಶಃ ಹೆಣ್ಣು ಮಕ್ಕಳಿಗೆ, ಮಹಿಳಾ ಸಂಘಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥ ಉದ್ದೇಶ ಅವರ ಕುಟುಂಬಗಳನ್ನು ಸಾಕ್ತಕ್ಕಂಥ ಜವಾಬ್ದಾರಿ ಹೆಣ್ಣು ಮಕ್ಕಳಿಗಿರ್ತಕ್ಕಂಥದ್ದು. ಈ ಉದ್ಯಮಶೀಲ ಅಂತಕ್ಕಂಥ ಒಂದು ಯೋಜನೆ ಮತ್ತು ಮಹಿಳಾ ಸಂಘಗಳು ಅಂತಕ್ಕಂಥ ಇದೆಯಲ್ಲ, ಇವು ಹೆಚ್ಚು ನಾವು ಬಲಪಡಿಸಬೇಕು ಅಂತಕ್ಕಂಥದ್ರಿಂದ ಈ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಂತಕ್ಕಂಥ ಅಧಿಕಾರಿಗೆ ನಾನು ಇವತ್ತು ನಿರ್ದೇಶನವನ್ನು ನೀಡಿದ್ದೇನೆ. ಅವರೆಲ್ಲ ನಮ್ಮ ಬೋವಿ ಕಾಲೋನಿಗಳಲ್ಲಿ, ಬೋವಿ ಹಟ್ಟಿಗಳಲ್ಲಿ ಏನು ವಾಸ ಮಾಡ್ತಾಯಿದ್ದಾರೆ ಆ ಹಟ್ಟಿಗಳಿಗೆ ಭೇಟಿ ಕೊಟ್ಟು ಮಹಿಳೆಯರಿಂದ ಸಂಘಗಳನ್ನು ರಚಿಸಬೇಕು ಅಂತಕ್ಕಂಥದ್ದು. ಅವರೇ ಸಂಘಗಳನ್ನು ರಚಿಸಿ ಸೌಲಭ್ಯ ಪಡೆದಿರ್ತಕ್ಕಂಥ ಮಹಿಳೆಯರು ನಮಗೆ ಸಾಲವನ್ನು 2.5 ಲಕ್ಷ ರೂಪಾಯಿ ಸಾಲ, 2.5 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ. ಅವರು ಮರುಪಾವತಿ ಮಾಡಲಿಕ್ಕೆ ಮಹಿಳಾ ಸಂಘಗಳಿಂದ ಮಾತ್ರ ಸಾಧ್ಯ. ಅವರೇ ಹೆಚ್ಚು ಮರುಪಾವತಿ ಮಾಡಿರ್ತಕ್ಕಂಥವರು ಕೂಡ. ಆ ಕಾರಣದಿಂದಾಗಿ ಆ ಸಂಘಗಳು ಚೆನ್ನಾಗಿ ಕೆಲಸವನ್ನು ಮಾಡಿಕೊಂಡು, ಆ ಸಂಘಗಳಿಂದ ಅಭಿವೃದ್ಧಿ ಪಡ್ಕೊಂಡು, ಆ ಸಂಘಗಳು ಸಾಲವನ್ನು ತೀರಿಸಿದಾಗ ಮತ್ತೆ ಅದೇ ಸಂಘಗಳಿಗೆ ಮತ್ತೊಮ್ಮೆ ಸಾಲ ಕೊಡಲಿಕ್ಕೆ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಹಾಗಾಗಿ ಮಹಿಳಾ ಸಂಘಗಳಿಗೆ ಹೆಚ್ಚು ಒತ್ತು ಕೊಡಬೇಕು, ಗಂಗಾ ಕಲ್ಯಾಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಒಬ್ಬ ಗಂಗಾ ಕಲ್ಯಾಣ ಪಡೆದಿರ್ತಕ್ಕಂಥ ಫಲಾನುಭವಿ 3.25 ಲಕ್ಷ, 3,75,000 ರೂಪಾಯಿ ಗಂಗಾ ಕಲ್ಯಾಣಕ್ಕೆ ಕೊಡ್ತಾಯಿದ್ದೀವಿ. ಅವರಿಗೆ ಬೋರ್ವೆಲ್ಲು ಮತ್ತು ಮೋಟ್ರು ಪಂಪು ಹಾಗೂ ಇದು ಸೌಲಭ್ಯ, ವಿದ್ಯುತ್ ಸಂಪರ್ಕವನ್ನು ಕೊಡ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಆ ಗಂಗಾ ಕಲ್ಯಾಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಈ ಭಾಗದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಭೂಮಿಯ ಒಡೆತನ ಹೊಂದಿರತಕ್ಕಂಥ ರೈತರ ಸಂಖ್ಯೆ ತುಂಬ ಕಡಿಮೆ ಇದೆ. ಹಾಗಾಗಿ ನಾನೀಗ ಜಿಲ್ಲಾಧಿಕಾರಿಗಳ VC ಇದೆ ಅಂತಕ್ಕಂಥದ್ರಿಂದ ಅವರು ಬಂದಿಲ್ಲ. ಅವ್ರ ಜೊತೆಗೆ ಈಗ ಮತ್ತೆ ಚರ್ಚೆ ಕೊಡ್ತಕ್ಕಂಥದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ಒಂದು ಚಿಂತನೆ ಇದೆ. ಈ ಭಾಗದಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಬೇಕಂತಂದು ಕೂಡ ನನ್ನ ಒಂದು ಮನವಿ. ತಮ್ಮ ಮುಖೇನ, ಮಾಧ್ಯಮಗಳ ಮುಖೇನ ಮಾತ್ರ ನಾನು ಹೇಳಿರ್ತಕ್ಕಂಥದ್ದು, ನಾನು ತಿಳಿಸಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಬೋವಿಗಳಿಗೆ ಅವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ಇವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಬುದ್ಧಿವಂತರನ್ನಾಗಿ ಮಾಡಬೇಕು. ಶಿಕ್ಷಣದಿಂದ ಮಾತ್ರ ನಮ್ಮ ಬಡತನವನ್ನು ನೀಗಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಮ್ಮದು ಮಹದಾಯ ಆಶಯ ಇದೆ. ಹಾಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಕೂಡ ಹೇಳಿದ್ದೀನಿ, DDP ಅವರು ಕೂಡ ಈಗ ಬಂದಿದ್ದರು. ಪ್ರತಿ ಹಳ್ಳಿಗಳಿಗೂ ಕೂಡ ನಾವು ಭೇಟಿ ಕೊಡ್ತೀವಿ ಸರ್. ಈ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳಲ್ಲಿ ಹೆಚ್ಚು ಮಕ್ಕಳನ್ನು ನಾವು ಶಾಲೆಗೆ ಸೇರಿಸೋದಕ್ಕೆ ಅದಕ್ಕೆ ಒಂದು ಕಾರ್ಯಕ್ರಮವೇ ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಶಿಕ್ಷಣ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದು ಮತ್ತು ನಮ್ಮ ಸರ್ಕಾರದ ಆದೇಶ ಇದೆ 3Fನಲ್ಲಿ ನಮ್ಮ ಬೋವಿ ಒಡ್ಡರ ಸಮಾಜಕ್ಕೆ ಸೇರಿರ್ತಕ್ಕಂಥವರಿಗೆ 2 ಎಕರೆ ಕುಲಕಸುಬು ಮಾಡ್ಕೊಳ್ಳೋದಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಆ 2 ಎಕರೆ ಕೊಡ್ತಕ್ಕಂಥ ಅವಕಾಶದಿಂದ ಅವರ ಕೈಕಸುಬು ಮಾಡ್ಕೊಳ್ಳೋಕ್ಕೆ ಅವಕಾಶದಿಂದ ಅವರು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಸಾಧ್ಯವಾಗುತ್ತೆ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಆ ಫಾರೆಸ್ಟ್ ಇಲಾಖೆಯಲ್ಲೂ ಕೂಡ, ಅರಣ್ಯ ಇಲಾಖೆಯಲ್ಲೂ ಕೂಡ ನಮ್ಮ ಸಮಸ್ಯೆ ಇದೆ ಅಂತಕ್ಕಂಥದ್ದು ಕೂಡ ಮನಗಂಡ್ವಿ. ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತೊಂದರೆ ಮಾಡಿಬಿಡಿ, ನಾವು ಕಾನೂನು ಹೊರತುಪಡಿಸಿ ಕೆಲಸವನ್ನು ನಮ್ಮವರು ಕೂಡ ಮಾಡೋದಿಲ್ಲ. ಕಾನೂನು ಚೌಕಟ್ಟಿನೊಳಗಡೆ ಏನು ಸಹಾಯ ಮಾಡ್ಬೋದು ಅದನ್ನು ಮಾಡಿ ಅಂತಕ್ಕಂಥದ್ದು ಕೂಡ ಅವರಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ನಮ್ಮ ಮುಖಂಡರುಗಳು ಕೆಲವು ಪ್ರಶ್ನೆಗಳನ್ನು, ಕೆಲವು ಸಮಸ್ಯೆಗಳನ್ನು ಹೇಳಿದ್ದಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಈ ಕಡೆ ಭಾಗದಲ್ಲಿ ಹೆಚ್ಚಿದೆ ಅಂತಕ್ಕಂಥದ್ದು. ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಇಲ್ಲ. ನಾನು ಈ ಉಪಹಾರದ ನಂತರ ಅವ್ರ ಜೊತೆಗೆ ಭೇಟಿ ಮಾಡ್ತೀನಿ. ಯಾವುದೇ ಕಾರಣಕ್ಕೆ BHO, VI, ಗೋವಿ, ಒಡ್ಡ, ಒಡ್ಡೆರ, ಓಡ್ ಈ ಜಾತಿಗಳಿಗೆ ಸಂಬಂಧಪಟ್ಟಂತೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕು. ಈ ಜಾತಿಗಳನ್ನು ಹೊರತುಪಡಿಸಿ ಯಾರಿಗಾದರೂ ಬೇರೆಯವರಿಗೆ ನೀವು ತಪ್ಪು ಮಾಡಿ ಸರ್ಟಿಫಿಕೇಟನ್ನು ಕೊಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ನಾನು ಉನ್ನತ ಅಧಿಕಾರಿಗೆ ಪತ್ರವನ್ನು ಬರೀತೀನಿ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಜಾತಿಯಲ್ಲಿ ಹೋಗಿ ಸುಳ್ಳು ಹೇಳಿ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ನಮ್ಮ ಜಾತಿ ಸರ್ಟಿಫಿಕೇಟನ್ನು ಬೇರೆ ಜನಾಂಗದವರು ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಇದೇನಾದರೂ ತೆಗೆದುಕೊಂಡಿದ್ರೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಅಂಥವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಜೈಲು ಶಿಕ್ಷೆ ಇದೆ ಅಂತಕ್ಕಂಥದ್ದು ಕೂಡ ಅಧಿಕಾರಿಗಳು ಗಮನ ಹರಿಸ್ಕೋಬೇಕು. ಭಾಳ ಎಚ್ಚರಿಕೆಯಿಂದ ಅವರು ಸರ್ಟಿಫಿಕೇಟ್ಗಳನ್ನು ಕೊಡಬೇಕು. ಅವರಿಗೆ ಹಳ್ಳಿಗೆ ಹೋಗಲಿ, ಹಾಜರು ಮಾಡಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರುತ್ತೆ, ವಿಲೇಜ್ ಅಕೌಂಟೆಂಟ್ ಅವರೆಲ್ಲರಿಂದ ವರದಿ ತರಿಸ್ಕೊಳ್ಳಿ. ದಾಖಲೆಗಳ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್ ಇರ್ತದೆ, ಅದನ್ನು ತರಿಸ್ಕೊಳ್ಳಿ. ಇವೆಲ್ಲವುಗಳಲ್ಲೂ ಪರಿಶೀಲನೆ ಮಾಡಿ
ಜಾತಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕೊಡಬೇಕು ಅಂತಕ್ಕಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ಎಲ್ಲ ರೆವಿನ್ಯೂ ಇಲಾಖೆ ಅಧಿಕಾರಿಗೆ ಕೊಡ್ತಾ ಇದ್ದೀವಿ. ಇದೇನಾದರೂ ಈಗಾಗಲೇ ನಮ್ಮ ಸಮಾಜದ ಮುಖಂಡರುಗಳು ಹೇಳಿದರು, ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಕೆಲಸಕ್ಕೆ ಸೇರಿಕೊಂಡು ನಿವೃತ್ತಿ ಅಂಚಿನಲ್ಲೂ ಕೂಡ ಕೆಲವರಿದ್ದಾರೆ ಅಂತಕ್ಕಂಥದ್ದು. ಇದು ಆಗಬಾರ್ದು. ನಮ್ಮ ಹಕ್ಕನ್ನು ಬೇರೆಯವರು ಕಸಿಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಎಲ್ಲಿ ಬೇಕಾದರೂ ಕೂಡ ಹೇಳ್ತೀವಿ. ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ನಾನು ಬರೀತೀನಿ ಅಂತಕ್ಕಂಥದ್ದು. ಹಾಗಾಗಿ ತಾವು ತಮ್ಮ ಏನು ಮಾಧ್ಯಮ ಸ್ನೇಹಿತರಿದ್ದೀರಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಜಾತಿ ಸರ್ಟಿಫಿಕೇಟ್ನ ದುರುಪಯೋಗ ಆಗೋದಕ್ಕೆ ನೀವು ಬಿಡಬಾರ್ದು. ಅದು ಜಾತಿಗಳು ಸ್ಪೆಸಿಫಿಕ್ ಆಗಿದ್ದಾರೆ. ಕುಲಕಸಬು ಇರ್ತಕ್ಕಂಥವ್ರಿಗೆ, ಒಡ್ಡರಿರ್ತಕ್ಕಂಥವ್ರಿಗೆ, ಬೋವಿ ಜನಾಂಗಕ್ಕೆ BHOVI ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ಒಡ್ಡರ ಜನಾಂಗಕ್ಕೆ ಇರ್ತಕ್ಕಂಥದ್ದು ಮಾತ್ರ ಅವಕಾಶ ಇದೆ ಕೊಡಲಿಕ್ಕೆ. ಬೇರೆ ಸರ್ಟಿಫಿಕೇಟ್ ತೆಗೆದುಕೊಂಡವರಿಗೆ ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖೇನ ನಾನು ತಿಳಿಸ್ಕೊಡ್ತೀನಿ. ಈ ವರ್ಷದಲ್ಲಿ ಭಾಳಷ್ಟು ಜನ ಮುಖಂಡರು ಹೇಳಿದರು, ಈ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಅನುದಾನ ಕೊಡಿ ಅಂತ ಹೇಳಿದರೆ ಅನುದಾನವನ್ನು ಕೊಡಿ. ಈ ಸಾರಿ ನಾನು ಬಂದು ಪರಿಶೀಲನೆ ಮಾಡಿದ್ರೆ ಗೊತ್ತಾಯಿತು, ಈ ಭಾಗಕ್ಕೆ ಸ್ವಲ್ಪ ಅನುದಾನದ ಕಡಿಮೆ ಇದೆ, ಈ ಸಾರಿ ಹೆಚ್ಚು ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲ ಸಮಾಜದ ಮುಖಂಡರು ಕೂಡ ನಾನು ತಿಳಿಪಡಿಸ್ತೀನಿ. ಹೀಗಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾನ್ಯ ನೂತನ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ನಾವು ಸರ್ಕಾರ ಇರ್ತಕ್ಕಂಥ 5 ಗ್ಯಾರಂಟಿಗಳು ಮತ್ತು ನಮ್ಮವಿರ್ತಕ್ಕಂಥ 8 ಗ್ಯಾರಂಟಿಗಳು, ಒಟ್ಟು ನಮ್ಮ ಬೋವಿಗಳಿಗೆ 13 ಗ್ಯಾರಂಟಿಗಳು ಸಿಗ್ತವೆ ಅಂತಕ್ಕಂಥದ್ದನ್ನು ಮರಿಬಾರ್ದು. ನಮ್ಮ ಸಮಾಜದೆಲ್ಲರನ್ನು ಸದ್ಬಳಕೆ ಮಾಡ್ಕೋಬೇಕು, ಉಪಯೋಗ ಪಡ್ಕೊಂಡು ಇದು ಕೊಟ್ಟವ್ರು ಯಾರು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅವರ ಜೊತೆ ನಿಲ್ಲಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒಂದು ಮಹೋದ್ದೇಶ ಆಗಿದೆ ಅಂತಕ್ಕಂಥದ್ದು. ಏನು ಸಾಲು ಅಧಿಕಾರಿಗಳು ಬರದೇ ಇರೋದು ನಮ್ಮ ಗಮನಕ್ಕೂ ಬಂತು. ಇದು ಮೊದಲನೇ ಸರಿ ಅಲ್ಲ. ಮೊದಲನೇ ಪಲ್ಲವಿ ಅವರ ಏನು ಅಲೆಮಾರಿ ನಿಗಮದ ಅಧ್ಯಕ್ಷ ಅವ್ರು ಬಂದಾಗ ಕೂಡ ಜಿಲ್ಲಾಧಿಕಾರಿಗಳೇ ಇಲ್ಲ ಅಂತ ಕಣ್ಣೀರು ಹಾಕೋಗಿದ್ರು. ಯಾಕೆ ಈ ಶೋಷಿತ ಸಮುದಾಯಗಳ ಏನು ನೀವು ನಿಗಮದ ಅಧ್ಯಕ್ಷರಾಗಿ ಈ ಸಮುದಾಯನ ಏನೋ ಅಭಿವೃದ್ಧಿ ಮಾಡಬೇಕು, ಅದು ಪ್ರಗತಿಯನ್ನು ತೊಯ್ಯಬೇಕಂತ ವರ್ಷಕ್ಕೋ 2 ವರ್ಷಕ್ಕೊಮ್ಮೆ ಬಂದಿರ್ತೀವಿ. ಈಗಲೇ ಅಧಿಕಾರಿಗಳ ಗೈರಾದರೆ ಇವ್ರು ಯಾವ ರೀತಿ ಈ ಸಮುದಾಯಗಳನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ. ನೀವು ಬಂದಾಗೆ ಬರಲ್ಲ ಅಂದ್ರೆ ನೀವು ಇಲ್ಲದೆ ಇರುವಾಗ ಇವ್ರು ಆ ಕಡೆ ಕಣ್ಣಾದರೂ ಆಗ್ತಾರ ಅಂತ. ಇದು ಭಾಳಷ್ಟು ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆ ಗೆಳೆಯರೆ. ಒಬ್ಬ ರಾಜ್ಯ ಸಚಿವ ಸ್ಥಾನಮಾನ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ, ಅದಕ್ಕೆ ಹೇಳಿದೆ ನಾನು, ಅವರೊಬ್ಬ ಸದಸ್ಯ ಅಥವಾ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥ ಒಬ್ಬ ಸೆಕ್ರೆಟ್ರಿ ಎಬೌವ್ ದಿ ಚೇರ್ಮನ್ನ ಬಿಲೋ ದಿ ಚೇರ್ಮನಪ್ಪ ಅಂದರೆ ಎಬೌವ್ ದಿ ಚೇರ್ಮನ್ ಸರ್, ಬಿಲೋ ದಿ ಚೇರ್ಮನ್ ಸರ್. ಹಾಗಾಗಿ ನಾನು ಯಾಕೆ ಅಟೆಂಡೆನ್ಸ್ ತೆಗೆದುಕೊಂಡೆ, ಯಾಕೆ ಯಾರು ಬಂದಿಲ್ಲ ಅಂತ ಕೇಳಿದೆ, ಅದೆಲ್ಲರಿಗೂ ಕೂಡ ಯಾವ ರೀತಿ ನಾವು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮೇಲಿನ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಾಧ್ಯವಾದರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರ್ತೀವಿ. ನಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಸವಲತ್ತುಗಳನ್ನು ತೆಗೆದುಕೊಂಡು ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯಕ್ಕಲ್ಲ ನಾವು ಬಂದಿರತಕ್ಕಂಥದ್ದು. ಪರಿಣಾಮಕಾರಿಯಾಗಿ ನಮ್ಮ ಕೊಟ್ಟಿರ್ತಕ್ಕಂಥ ಸಣ್ಣ ಜವಾಬ್ದಾರಿಯನ್ನು ಭಾಳ ಎಫೆಕ್ಟಿವ್ ಆಗಿ ಬಳಸಲಿಕ್ಕೋಸ್ಕರವಾಗಿ ಜಿಲ್ಲಾ ಪ್ರವಾಸ ಮಾಡ್ಕೊಂಡು ಬಂದಿದ್ದೆ. ನಾನು ಹೇಳಿದೆ 600 ಕಿಲೋಮೀಟ್ರ್ ಪ್ರಯಾಣ ಮಾಡ್ಕೊಂಡು ನಾವು ಬಂದಿರ್ತೀವಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೋ ಒಂದು ನೆಪ ಹೇಳಿ ಜಾರ್ಖಂಡ್ ಹೋಗ್ಲಿಕ್ಕಿಲ್ಲ, ಅವಕಾಶ ಇಲ್ಲ. ಇದರ ಜೊತೆಗೆ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಆ ಜಿಲ್ಲೆಯ ಜಿಲ್ಲಾಧಿಕಾರಿ, ಮುಖ್ಯ ನಿರ್ವಹಣಾಧಿಕಾರಿ ಮತ್ತು ವರಿಷ್ಠಾಧಿಕಾರಿ ಇವರೆಲ್ಲರಿಗೂ ಕೂಡ ತಿಳಿಸೇ ಬರ್ತೀನಿ, ನಾನು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಇದೆಲ್ಲೇ ಲೋಪದೋಷ ಆಗಿದ್ದರೆ ಅದನ್ನು ಯಾರು ಬಂದಿಲ್ಲ ಅಂತ ಅಟೆಂಡೆನ್ಸ್ ಇಟ್ಕೊಂಡು ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಉನ್ನತ ಅಧಿಕಾರಿಗಳೇ ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರ್ತೀನಿ. ಶೋಷಿತ ಸಮುದಾಯಗಳ ಬಗ್ಗೆ ನಿರ್ಲಕ್ಷ್ಯ ಆಗ್ತದೆ ಅಧಿಕಾರಿಗಳಿಗೆ. ಶೋಷಿತ ಸಮುದಾಯಗಳಿಗೆ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಅವರ ಆಲೋಚನೆ ಇದ್ದರೆ ಅದು ತಪ್ಪಾಗುತ್ತೆ. ಶೋಷಿತ ಸಮುದಾಯಗಳಿಗೆ ಅಭಿವೃದ್ಧಿಯನ್ನು ಮಾಡಲಿ ಅಂತಂದರೆ ಸರ್ಕಾರ ಇದನ್ನು ನಮಗೆ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ನೀವು ಪರಿಶೀಲನೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು, ಸಮಾಜಕ್ಕೆ ತಲುಪಿಸಿ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಸಮಾಜಕ್ಕೆ ತಲುಪಿಸಬೇಕಾದ್ರೆ ಅದು ಅಧಿಕಾರಿಗಳ ಮುಖೇನ ಮಾತ್ರ ಸಾಧ್ಯ. ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದೆ, ಅದಕ್ಕೆ ಸಂಬಂಧಪಟ್ಟವ ಮೇಲೆ ಕ್ರಮ ಜರುಗಿಸ್ತೀವಿ. ಅದಕ್ಕೆ ಈಗಾಗಲೇ ಕೆಲವು ಸಮಸ್ಯೆ ಇರ್ತಕ್ಕಂಥ ಚರ್ಚೆ ಮಾಡಿ 7 ದಿನಗಳ ಒಳಗಾಗಿಯೇ ಇವೆಲ್ಲವೂ ಕೂಡ ನಾವೇನು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ವಿ ಅವರೆಲ್ಲರದ್ದು ಆಯ್ಕೆ ಪಟ್ಟಿ ತರಬೇಕು ಅಂತಕ್ಕಂಥದ್ದು ಕೂಡ ತೆಗೆದುಕೊಂಡಿದ್ದೀವಿ. ಬರ್ತವೆ ಲೋನ್ ಆಗಿರ್ಬೋದು, ಬೇರೆ ಈ ಬ್ಯಾಂಕ್ಗಳಿಗೆ ಹೋದರೆ ಸಿಬಿಲ್ ಸ್ಕೋರ್ ಅಂತ ಕೇಳ್ತಾರೆ, ಶ್ಯೂರಿಟಿ ಕೇಳ್ತಾರೆ. ಈ ಸಮುದಾಯಗಳನ್ನೇ ಮನೆ ಕಟ್ಕೊಂಡಿರೋದೇ ಹೆಚ್ಚು. ಇವರು ಸಿಬಿಲ್ ಸ್ಕೋರು ಅದು ಬೇರೆದು. ಈಗ ಫಸ್ಟ್ ಜನರೇಷನ್ ಅಂತ ಹೇಳ್ಬೋದು ಬ್ಯಾಂಕ್ ಅಕೌಂಟ್. ಇವ್ರ ಹತ್ರ ನೀವು ಸಿಬಿಲ್ ಸ್ಕೋರ್ ಕೇಳ್ಬಿಟ್ರೆ ನೀವು ನಿಗಮದಿಂದ ದುಡ್ಡು ಕೊಡೋದಾದ್ರೆ ಯಾಕೆ?
ಪಾಪ ಅವ್ರಿಗೆ ತಲುಪದೇ ಇದ್ರೆ ಯಾವ ರೀತಿ ಅಂತ? ಅದೇ ಗೆಳೆಯರೆ, ಕಾನೂನೇ ಇದೆ. ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಇಂಥ ಒಂದು ಸಣ್ಣ ಸಮುದಾಯಗಳಿಗೆ ಸಹಾಯ ಮಾಡ್ತಕ್ಕಂಥ ಈ ಸ್ಕೀಮ್ಗಳಿಗೆ ಸಿಬಿಲ್ ಕೇಳಬಾರ್ದು ಅಂತ ಇದೆ, ಶ್ಯೂರಿಟಿ ಕೇಳಬಾರ್ದು ಅಂತ ಇದೆ, ಸೆಕ್ಯೂರಿಟಿ ಕೇಳಬಾರ್ದು ಅಂತ ಇದೆ. ಇವೆಲ್ಲ ಕೇಳಬಾರ್ದು ಅಂತಕ್ಕಂಥದ್ದು ಡೈರೆಕ್ಷನ್ಸ್ ಇದ್ದರೂ ಕೂಡ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈ ಬ್ಯಾಂಕ್ ಹೊರಟಿದ್ದಾರೆ. ಈಗ ನಾನು ಜಿಲ್ಲಾ ಪಂಚಾಯತಿ ಮುಖ್ಯ ನಿರ್ವಹಣಾಧಿಕಾರಿಗಳಿಗೆ ಹೇಳಿದ್ದೀನಿ, ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನಮ್ಮ ಜಿಲ್ಲಾ ವ್ಯವಸ್ಥಾಪಕರಿಗೆ ನೀವು ಇಂಥ ವಿಚಾರಗಳನ್ನು ನನ್ನ ಗಮನಕ್ಕೆ ತನ್ನಿ, ನಾನೇ ನನ್ನ ಹಂತದಲ್ಲಿ ಸಾಲ್ವ್ ಮಾಡ್ತೀನಿ, ಇದು ಬಹಳ ಸುಲಭ ಇದು ಕೆಲಸ ಮಾಡಲಿಕ್ಕೆ, ಇದನ್ನು ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಅದನ್ನು ನಿರಂತರವಾಗಿ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಅದನ್ನು ಕಾಂಟ್ಯಾಕ್ಟ್ ಆಗಿ ಎಲ್ಲರಿಗೂ ಕೂಡ ಇಟ್ಕೊಂಡು ಅವ್ರ ಜೊತೆಗೆ ಮಾಡಿ ಇದನ್ನು ನಮ್ಮ ಸಂಪೂರ್ಣವಾಗಿ ಬ್ಯಾಂಕ್ಗಳ ನಿರ್ಲಕ್ಷ್ಯನ ನಾವು ಸರಿಪಡಿಸ್ತೀವಿ ಅಂತಕ್ಕಂಥದ್ದು. ಅಧಿಕಾರಿಗಳ ಕೋಆರ್ಡಿನೇಟ್ ಮಾಡ್ಬೇಕು ಸರ್, ನೀವು ಬಂದು ಹೇಳೋದಲ್ಲ. ಈಗ ಅಧಿಕಾರಿಗಳ ಫಲಾನುಭವಿಗಳಿಗೆ ಅದು ಇದು ಮಾಡ್ಬೇಕಂದ್ರೆ ಅವ್ರಿಗೆ ಸಂಬಳ ಕೊಡ್ತಿರೋದೇ ಅವ್ರಿಗೆ ಆ ಸ್ಕೀಮ್ ಮುಟ್ಟಿಸ್ಬೇಕು ಅಂತ. ಇವ್ರು ಆಯ್ತು ನೀನು ಹೆಸರು ಹಾಕಿದ್ದೀನಿ ಅಂದ್ಬಿಟ್ಟು ಇವ್ರು ಕಚೇರಿಯಲ್ಲಿ ತಣ್ಣಗೆ ಫ್ಯಾನಲ್ಲಿ ಕೂತ್ರೆ ಅವ್ರು ಅಲಿಬೇಕು ಬ್ಯಾಂಕ್ಗೆ, ಮನೆಗೆ, ಕಚೇರಿಗೆ. ಯಾವ ರೀತಿ ಅಂತ ಅಧಿಕಾರಿಗಳಿಗೆ ಯಾಕೆ ಸಂಬಳ ಕೊಡ್ಬೇಕು ಈ ರೀತಿ ಕೆಲಸ ಮಾಡೋದಿದ್ರೆ? ಅದು ಕಾನೂನಿದೆ, ಅವ್ರು ಕೆಲಸ ಮಾಡೋದಕ್ಕೆ ಕೂಲಿ ಕೇಳ್ತಾರೆ, ಕೊಡ್ತೀವಿ. ಅದರಿಂದ ಅವ್ರನ್ನ ಜಾಗೃತಿ ಮಾಡಬೇಕು, ಎಚ್ಚರಿಸಬೇಕು, ಕೆಲಸವನ್ನು ತೆಗಿಲೇಬೇಕು. ಹಾಗಾಗಿ ತೆಗೆಯುವಂಥ ಕೆಲಸ ನಾನು ಮಾಡ್ತೀನಿ. ಆ್ಯಕ್ಷನ್ ತಗೊಂಡ್ರೆ ತಾವೇ ಸರಿ ಹೋಯ್ತು ಸರ್, ಒಂದು 4 ಜನ ಸರ್ ತಗೊಂಡ್ರೆ ನಾನು ತಗೊಳ್ತೀನಿ. ಯಾರನ್ನೂ ಕೂಡ ನಿರ್ಲಕ್ಷ್ಯ ಆಗಲಿಕ್ಕೆ ಬಿಡೋದಿಲ್ಲ. ಸಮಾಜದಿಂದ ಅವ್ರಿಗೆ ನಾನು ಈಗಲೇ ನಿಮ್ಮ ಎಲ್ಲರ ಮುಖ್ಯನೇ ಹೇಳಿದ್ದೀನಿ, ಯಾರಿಗೆ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆಯೋ ಇರಿ, ಇಷ್ಟ ಇಲ್ಲ ಅಂತಂದರೆ ನೀವು ಬದಲಾಯಿಸ್ಕೊಂಡು ಹೋಗಿ, ಕ್ರಮ ಜರುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿದ್ದೀನಿ. ಮೇಲೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದರೆ ಅವರು ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಸರ್, ನಮ್ಮ ಬೀದರ್ ಜಿಲ್ಲೆಗೆ ನಿಮ್ಮ ನಿಗಮದಿಂದ ಈ ಸಮಾಜದವರಿಗೆ ಒಂದು ಕರ್ನಾಟಕ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ಸರ್? ಅದನ್ನು ಈ ವರ್ಷ ಕ್ರಿಯಾ ಯೋಜನೆಯನ್ನು ಈಗ ಮೊನ್ನೆ ಮಾಡಿದ್ದೀನಿ. ಈ ವರ್ಷ ನಮಗೆ ಬಂದಿರತಕ್ಕಂಥ ಸರ್ಕಾರದ ಟೋಟಲ್ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ 75 ಕೋಟಿ. ನಾನು ಮಾಜಿ ಮುಖ್ಯಮಂತ್ರಿಗಳು ಅಂದರೆ ಕಳೆದ ಸಾರಿ ಅವರು ಬಜೆಟ್ ಮಂಡಿಸುವಾಗ ಕೊಟ್ಟಿರ್ತಕ್ಕಂಥದ್ದು. ನಾನು ಮತ್ತೆ ಅವರಲ್ಲಿ ಮನವಿ ಮಾಡಿಕೊಂಡಾಗ ಫಸ್ಟ್ ಇದನ್ನು ಖರ್ಚು ಮಾಡಿ ನಂತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಕೂಡ ನಾನು ಮತ್ತೆ ಇದನ್ನು ಫಸ್ಟ್ ಇರ್ತಕ್ಕಂಥದ್ದನ್ನು ಖರ್ಚು ಮಾಡಿ ಮತ್ತೆ ಸ್ವಲ್ಪ ಅನುದಾನ ಕೇಳಿ ಪಡೆದು ನಮ್ಮ ಸಮಾಜಕ್ಕೆ ಹೆಚ್ಚು ಅನುಕೂಲ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. 100% ಬಳಕೆ ಆಗಿದೆ ಸರ್ ಲಾಸ್ಟ್ ಟೈಮ್. ಯಾಕಂದ್ರೆ ಕೆಲವೊಂದಿಷ್ಟು ನಿಗಮದಲ್ಲಿ ಹಂಗೆ ದುಡ್ಡು ಕೊಡ್ತಾ ಇದೆ. ಅದು ಬೇರೆ ನಿಗಮದ ವಿಚಾರ ನನಗೆ ಬೇಡ. ಅಲ್ಲ, ಇಲ್ಲಿ ಖರ್ಚಾಗಿದೆ ಅಂತ ಕೇಳ್ತಿರೋದು. ಖರ್ಚಾಗಿದೆ ಸಂಪೂರ್ಣವಾಗಿ ಖರ್ಚಾಗಿದೆ. ನಮ್ಮ ಜಿಲ್ಲೆಗೆ ಎಷ್ಟು ಬಂತು ಸರ್? ಅದು ಜಿಲ್ಲಾವಾರುಗಳಿಂದ ಬರೋಲ್ಲ, ಫಲಾನುಭವಿಗಳ ವಾರಿಗೆ ಅಂತಕ್ಕಂಥ ಅಂದ್ರೆ ಎಷ್ಟು ಒಂದು ಫಲಾನುಭವಿಗಳು? ಈಗ ಸ್ವಾವಲಂಬಿ ಸಾರಥಿದಾಗಿರ್ಬೋದು, ಮಹಿಳಾ ಸಂಘಗಳಾಗಿರ್ಬೋದು, ನೇರ ಸಾಲಗಳಾಗಿರ್ಬೋದು, ಇನ್ನೂ ಕೆಲವು ಪೆಂಡಿಂಗ್ MLAಗಳಿಂದ ಅಪ್ರೂವ್ ಮಾಡಿಸಿ ತಂದು ಕೊಟ್ಟರೆ ಅದನ್ನು ರಿಲೀಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ನೇರವಾಗಿ ಕಚೇರಿಗಳಲ್ಲಿ ಕುಳಿತು ಅವರಿಗೆಲ್ಲ ನಿರ್ದೇಶನ ಕೊಡ್ತೀನಿ. ಆದಷ್ಟು ನಮ್ಮ MLAಗಳು ಬಿಸಿಯಾಗಿರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮ ಒತ್ತಡದಲ್ಲಿರ್ತಾರೆ. ನಮ್ಮ ನಿಗಮದ್ದು ಒಂದೇ ಅವ್ರಿಗೆ ಕೆಲಸ ಇರೋದಿಲ್ಲ, ನೀವು ಕಾದು ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಬನ್ನಿ ಅಂತ ಹೇಳಿದಿರಿ. ನಾನು ಆಗಲೇ ಎಲ್ಲ MLAಗಳು ಕೂಡ ಪತ್ರಗಳು ಕೂಡ ಬರೆದುಬಿಟ್ಟಿದ್ದೀನಿ. ಆದಷ್ಟು ಶೀಘ್ರವಾಗಿ ನಿಮ್ಮವರು ನಮ್ಮ ಇಲಾಖೆಗೆ, ನಮ್ಮ ನಿಗಮಕ್ಕೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಆಯ್ಕೆ ಮಾಡಿ ಬೇಗನೆ ಕಳಿಸ್ಕೊಡಿ ಅಂತ. ಅದಕ್ಕೆ ಎಲ್ಲ MLAಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾರೆ, ನಂಬರ್ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಸಹಾಯವಾಣಿ ಅಂತಕ್ಕಂಥದ್ದೇನಿಲ್ಲ, ನಮ್ಮ ಬೆಂಗಳೂರಲ್ಲಿದೆ, ಜಿಲ್ಲಾ ಕೇಂದ್ರಗಳಲ್ಲಿಲ್ಲ. ನಮ್ಮ ನಿಗಮದ ವ್ಯವಸ್ಥಾಪಕರು ಕೂಡ ಈಗ ನಾವು ಈ ರೀತಿಯ ಪಾಂಪ್ಲೆಟ್ಸ್ಗಳನ್ನು ಮಾಡಿಸಿ, ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಈ ಥರ ಪಾಂಪ್ಲೆಟ್ಗಳು ಒಳಗಡೆ ಇರ್ತಕ್ಕಂಥ ಸ್ಕೀಮ್ಗಳು, ಇರ್ತಕ್ಕಂಥ ಕಚೇರಿಗಳು ಇವೆಲ್ಲವೂ ಕೂಡ ಬಹುಶಃ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಇದ್ದಾವೆ. ಇದರ ಮುಖೇನೇ ನಮ್ಮ ಸಮಾಜದವರಿಗೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತಕ್ಕಂಥದ್ದು. ಇದರ ಜೊತೆಗೆ ಈ ವರ್ಷ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಜಿಲ್ಲಾ ಪಂಚಾಯತಿ ಕಚೇರಿ ಒಳಗಡೆ ಏನು ಸೌಲಭ್ಯಗಳು ಕೊಟ್ಟಿದ್ದೀವಿ, ಎಲ್ಲಿಗೆ ಸಂಪರ್ಕ ಮಾಡಬೇಕು, ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಕೂಡ ಒಂದು ಬೋರ್ಡ್ಗಳು ಕೂಡ ಹಾಕಿಸ್ಬೇಕು ಅಂತ ಇದ್ದೀವಿ. ಭಾಳಷ್ಟು ಜನಕ್ಕೆ ಬೋವಿ ನಿಗಮ ಎಲ್ಲಿದೆ, ಬೋವಿ ನಿಗಮ ಇದೆಯಾ, ಬೋವಿ ನಿಗಮದ ಸೌಲಭ್ಯಗಳೇನಂತಕ್ಕಂಥದ್ದು ನಮ್ಮ ಬಡವರಿಗೆ, ನಮ್ಮ ಒಟ್ಟರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಮನವರಿಕೆ ಆಗ್ತಾಯಿದೆ, ತಿಳಿದು ಬರ್ತಾಯಿದೆ, ಗೊತ್ತಾಗ್ತಾ ಇದೆ, ಒಂದು ನಿಗಮ ಇದೆ ಅಂತ ಅರ್ಥ ಆಗ್ತಾಯಿದೆ. ನಾನು ನಿರಂತರವಾಗಿ ನನ್ನ ಅಧಿಕಾರ ಅಕ್ಟೋಬರ್ 9ಕ್ಕೆ ತೆಗೆದುಕೊಂಡಾಳಿಂದ
ನಿರಂತರವಾಗಿ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ತಿರುಗ್ತಾ ಇದ್ದೀನಿ, ರಿವ್ಯೂ ಮಾಡ್ತೀನಿ, ತಾಲೂಕುಗಳಲ್ಲಿ ರಿಪೋರ್ಟ್ ತರಿಸ್ಕೊಳ್ತೀನಿ. ನಾನು ಏನು ಬೇಕು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಂದು ಕಲ್ಯಾಣ ಕೇಂದ್ರ ಅಂತ ಹೇಳಿದ್ರೆ ಬೆಂಗಳೂರು ಇರ್ತದೆ, ಜಿಲ್ಲಾ ವಾಯು ಇಲ್ಲ. ಬೆಂಗಳೂರು ಇರ್ತಕ್ಕಂಥ ನಂಬರು 99110000. ಇದು ಕಲ್ಯಾಣ ಕೇಂದ್ರ ಅಂತಕ್ಕಂಥದ್ದು ಇರ್ತದೆ. ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ನಂಬರ್ ಹೇಳ್ರಿ ನೀವು ಸರ್ 96321 96321 ಜಿಲ್ಲಾ ವ್ಯವಸ್ಥಾಪಕರು ಪ್ರೇಮ್ ಸಾಗರ್ ಅಂತ. ಇವರನ್ನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೂ ಅವರೇ ಚಾರ್ಜ್ ಇದ್ದಾರೆ, ನಮ್ಮ ಭೋವಿ ನಿಗಮಕ್ಕೂ ಅವರೇ ಚಾರ್ಜ್ ಇದ್ದಾರೆ. ಅವರು ಕೂಡ ಎಲ್ಲರಿಗೂ ಸುಲಭವಾಗಿ ಲಭ್ಯ ಇರಬೇಕು ಅಂತ ಅವ್ರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದೀನಿ. ಅವರು ಕೂಡ ಇರ್ತಾರೆ ಜೊತೆ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಿದ್ದಾರೆ, ಇದು ವೇಸ್ಟ್ ಮಾಡೋದು ಬೇಡ. ನಿಗಮ ಮೊದಲೇ ಕೊಟ್ಟಿದ್ದು, ನಮ್ಮ ಈ ಮುಖ್ಯಮಂತ್ರಿಗಳು ಬದಲಾವಣೆಗಿಂತ ಮೊದಲೇ ಪ್ರಿಂಟ್ ಆಗಿರ್ತಕ್ಕಂಥದ್ದು ಈ ಜಿಲ್ಲಾ ಕಚೇರಿಯಲ್ಲಿ ಇತ್ತು. ಈ ಜಿಲ್ಲೆಗಳಿದ್ದರಿಂದ ಅದನ್ನು ತೊಗೊಂಡು ಬಂದಿದ್ದೀವಿ. ಇನ್ನು ನಮಗೆ ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಬರಬೇಕು, ಅವ್ರದ್ದು ಮತ್ತು ಉಪಮುಖ್ಯಮಂತ್ರಿಗಳದು ಮತ್ತು ಮುಖ್ಯಮಂತ್ರಿಗಳು ಹಾಕಿಬಿಟ್ಟು ಫೋಟೋನ ಬದಲಾವಣೆ ಮಾಡ್ತೀನಿ. ಇದು ಇಲ್ಲಿ ಹಳೇದು ಬಂದಿರತಕ್ಕಂಥದ್ದು ನಾನು ಕೊಟ್ಟಿದ್ದೀನಿ. ಅಲ್ಲಿಂದ ಗುಲ್ಬರ್ಗಕ್ಕೆ ಹೋಗ್ತೀನಿ. ನಾಳೆ ಗುಲ್ಬರ್ಗದಲ್ಲಿ ಮುಗಿತು. ಎಲ್ಲ ಊಟ ಮಾಡಿ ಬಂದಿರಿ. ಈಗ ನಿಮಗೆ ನಮ್ಮ ನಿಗಮದಿಂದ ಸಾಲ ಕೊಡ್ತಾರೆ. ಈ ಸಾಲ ಕೊಟ್ಟಿದ್ದು ತಗೊಂಡು ಏನು ಮಾಡ್ತೀರಿ? ಹಾರು ತಗೊಳ್ಳಿ, ಉರಿ ತಗೊಳ್ಳಿ, ಮಿಷಿನ್ ತಗೊಳ್ಳಿ. ಯಾರು ಕೊಟ್ಟಿದ್ದೀವಿ? ನಾನು ಕೊಟ್ಟಿದ್ದಲ್ಲ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆಯಲ್ಲ, ಏನು ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಇದೆಲ್ಲ ಗೊತ್ತಲ್ಲ. ಈಗ 5 ಲಕ್ಷ, 2.5 ಲಕ್ಷ ಸಾಲ, 2.5 ಲಕ್ಷ ಸಬ್ಸಿಡಿ ಕೊಡಂಗಿಲ್ಲ. 2 ಲಕ್ಷ ವಾಪಸ್ ಕಟ್ಟಿದರೆ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ನಡೆಸ್ಕೋಬೇಕು, ಉಪಯೋಗ ಮಾಡಬೇಕು. ಆ ಸಾಲ 2 ಲಕ್ಷ ಮತ್ತೆ ನಿಮಗೆಲ್ಲ 5 ಗ್ಯಾರಂಟಿ ಬರ್ತಾ ಇದೆಯಾ? ಅಕ್ಕಿ ಬರ್ತಾ ಇದೆಯಾ? ಕರೆಂಟ್ ಇಲ್ಲಲ್ಲ, ಬಸ್ಸಲ್ಲಿ ಫ್ರೀ ಬರಲ್ಲ, ಇದೇ ಇಲ್ಲ ತಗತ್ತಿರಲಿಲ್ಲ. ಅದ್ರ ಜೊತೆಗೆ ಬೇರೆ ನಮ್ಮ ಭೋವಿ ನಿಗಮಕ್ಕೆ 8 ಗ್ಯಾರಂಟಿ ಏನಿದೆ. ಕುರಿ ತಗೋತೀನಿ, ಹಸು ತಗೋತೀನಿ, ಆಮೇಲೆ ಮಿಷಿನ್ ತಗೋತೀನಿ, ಮತ್ತು ಕೆಲವರಿಗೆ ಹುಡುಗರಿಗೆ ಗಂಡಸರಿಗೆ ಕಾರ್ ಕೊಡ್ತೀನಿ, ಜಮೀನಿದ್ದರಿಗೆ ಬೋರ್ವೆಲ್ ಕೊಡ್ತೀನಿ. ಇವೆಲ್ಲ ಕೊಡ್ತೀವಲ್ಲ. ಇವೆಲ್ಲ ಕೊಡೋದು ಯಾರಿಂದ? ಸರ್ಕಾರ. ಯಾರು ಸರ್ಕಾರ? ನೀವು ಯಾರ ಜೊತೆಗಿರಬೇಕು? ಕಾಂಗ್ರೆಸ್ ಜೊತೆಗಿರಬೇಕಲ್ಲಮ್ಮ. ಎಲ್ಲ ಕಾಂಗ್ರೆಸ್ ಜೊತೆಗಿರಬೇಕಲ್ಲ. ಎಲ್ಲ ಬರ್ತಾರೆ, ಮನೆ ಕೊಟ್ಟು ಬರ್ತಾರೆ, ಎಲ್ಲ ಬರ್ತದೆ. ಎಲ್ಲ ಕೊಡೋದು ಯಾರು? ಜ್ಞಾಪಕ ಯಾಮಪ್ಪ ಬಂದ ಸರ್ಕಾರ ಕೆಲವರು ಕೊಟ್ಟು ನೀವು ಹೇಳ್ಬೇಕು, ಸಂಬಂಧಿಕರಿಗೆ ಹೇಳ್ಬೇಕು, ನೆಂಟರಿಗೆ ಹೇಳ್ಬೇಕು, ಎಲ್ರಿಗೂ ಹೇಳ್ಬೇಕು ಅಲ್ಲ. ಊಟ ಮಾಡಿ ಓಕೆ ಸರ್. ಸ್ವಲ್ಪ ಸರ್ ಎದ್ರಿಂದ ಸ್ಟಾರ್ಟ್ ಆಗ್ರಿ. ರೈಟ್ ಸರ್, ಇಲ್ಲೇ ನೋಡಿ, ಮುಂದೆ ನೋಡಿ. ಓಕೆ ಸರ್, ಇಲ್ಲೇ ಈ ಕಡೆ ನೋಡಿ ಸರ್, ಸ್ವಲ್ಪ ಹಿಂದಾಗ್ರಿ. ಹಾಂ
ಸ್ಟೇಟಿಂದ BC ಬಂದು CU ಅದಾದ ನಂತರ ಬಿಟ್ಟೆ ಬೀಜಗಾರರು ಮತ್ತು ಬೆಸ್ತರ್ ಅಂತೇಳಿ ರೋಡಿ ಸರ್ಟಿಫಿಕೇಟ್ನಲ್ಲಿ ನೌಕರಿಗಳು ಮಾಡ್ತಾರೆ ಆ ಕಡೆ ಹುಡ್ಕೊಂಡು ಮಾಡಿದ್ದಾರೆ ಸರ್ ಕಲೆಕ್ಷನ್ ಎಲ್ಲ ನಿಂತ ಸಂಬಂಧ ಸರ್ ಇವಾಗ ಎಷ್ಟು ಜನ ಎಡದಿಲ್ಲ ಸರ್ ಎಡದಿ ರಿಟರ್ನ್ ಆಗಿರ್ತಾರೆ ಸರ್ ಆಮೇಲೆ ಕೇಸ್ ಸೇರಿಸ್ ಎಲ್ಲ ಇದು ಮಾಡ್ತಾರೆ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಸರ್ ಇದರ ಜನ ನೀವು ಅದಕ್ಕೆ ಸಂಬಂಧಪಟ್ಟಿಗೆ ದಾಖಲೆ ಸರ್ ದಾಖಲೆ CRS ಎಲ್ಲ ಬೆಂಗಳೂರು ಕಮಿಷನರ್ ಆಯುಕ್ತರಿಗೆ ಎಲ್ಲ ಸರ್ ಅಲ್ಲಿ ADGP ಸರ್ FR ಮಾಡಿಲ್ಲ ಸರ್ ಮತ್ತು ಗುಲ್ಬರ್ಗ ಹೈಕೋರ್ಟ್ನಾಗ ಒಂದು 5 ಕೇಸ್ಗಳಿದೆ ಸರ್ ನಮ್ಮ ವಿರೋಧನೆ ಮಾಡ್ತಾರೆ ಸರ್ ಅಲ್ಲೆಲ್ಲ ಹೋಗಿ ಸ್ಟೇ ತಗೊಂಡು ತಡೆ ಹಿಡ್ಕೊಂಡು ಇದಕ್ಕೆ ಕಾಸ್ಟ್ ಕೊಡುವಂಥ ತಹಸೀಲ್ದಾರ್ಗಳು ಎನ್ಕ್ವೈರಿ ಮಾಡ್ತಾರೆ ಸರ್ ನೀರಾವರಿ ಬಗ್ಗೆ ಸರ್ ಇನ್ನೊಂದು ಲೀಡ್ ಬ್ಯಾಂಕ್ ಸರ್ ಲೀಡ್ ಬ್ಯಾಂಕ್ನಾಗ CS ಸರಿಗೆ ಒಂದು ಪತ್ರ ಕೊಡಿಸಿ ಅವ್ರಿಗೆ ಗೊತ್ತಿಗಳಾಗ್ತದೆ ಅದು ಮನೆ ಪತ್ರ ಲೀಡ್ ಬ್ಯಾಂಕ್ ನಂಬರಿಗೆ ಬ್ಯಾಂಕ್ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಸರ್ ಈಗ ಜನೋಡ ಅಂತ ಒಂದು ಗ್ರಾಮ ಇದೆ ಸರ್ ಇಲ್ಲೇ ಬೀದರ್ ಉತ್ತರ ಕ್ಷೇತ್ರದಾಗ ಇಲ್ಲಿ ಒಂದು 6 4 ಜನ ಫಲಾನುಭವಿಗಳು ನಮ್ಮಳಿಗೆ ಇನ್ನೊಂದು ಓವರಿಗೆ ಮನೆಯಿತ್ತು ಬಯಸ್ಕೊಂಡು ಸರ್ ಅವ್ರ ಬ್ಯಾಂಕ್ ಮ್ಯಾನೇಜರ್ ನಮಗೆ ಏನು ಕೇರ್ ಮಾಡೋದಂತೆ ಮಾತಾಡಿ ಸರ್ ಎಲ್ಲಿ ಹೋಗಿ ಏನು ಮಾಡಿ ಹೇಳ್ತೀವಿ ಸರ್ ಜನೋಡ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಯಾರು ನೋಡಿ ಕ್ಲೈಮೇಟ್ ಕೊಡ್ತಾರೆ ಸರ್ ಇಲ್ಲಿ 14 ಜನ ಫಲಾನುಭವಿಗಳು ಟೈಮ್ ಪೆಟ್ಟಿಗೆ ಸರ್ 2023ರಿಂದ 26 ಯಾವ ಬ್ಯಾಂಕ್ ಡೀಟೇಲ್ಸ್ ಇದೆ ಸರ್ ಡಿಟೇಲ್ಸ್ ಇದಾವೆ ಸರ್ ಒಟ್ಟಲ್ಲಿ ಯಾವುದೇ ಬ್ಯಾಂಕ್ನವರು ಸಾಲ ಕೊಡೋಕ್ಕೆ ಮುಂದೆ ಹೋಗ್ತಾ ಇದೆ ಸರ್ ಅದು ಲೀಡ್ ಬ್ಯಾಂಕಲ್ಲಿ ನ್ಯಾಷನಲ್ ಬ್ಯಾಂಕ್ ಟೋಟಲ್ ಯಾವ ಬ್ಯಾಂಕ್ನವರು ಕೊಡಿಸೋದು ಅವರಲ್ಲಿ ಇದರಲ್ಲಿ ಮಡಿಕೇರಿ ಚಿಕ್ಕಬಳ್ಳಾಪುರ ಟವರ್ ಯಾವುದೇ ಆಗ್ತದೆ ಒಟ್ಟಲ್ಲಿ ಯಾರು ಸಾಲ ಕೊಡ್ತಾ ಇಲ್ಲ ಸರ್ ಡೈರೆಕ್ಟ್ ಆಗಿ ಅವ್ರ ಗ್ಯಾರಂಟಿ ಈಗ ಇಲ್ಲಿ ಲೋಕಲ್ನಾಗ DCC ಬ್ಯಾಂಕ್ ಅಂತ ಹೇಳಿದ್ರೆ ಸರ್ DCC ಬ್ಯಾಂಕ್ ಮೇಡಮ್ ಅದು ಬ್ಯಾಂಕ್ ಇಂಥರಿಗೆಲ್ಲ ನೀವು ಅನುಮೋದನೆ ತಗೊಂಡು ಇದು ಮಾಡ್ಬೋದು ಸರ್ ಈಗ ಮತ್ತೆ ನಿಮಗೆ ಬೇರೆ ಬ್ಯಾಂಕಲ್ಲಿ ಹೋಗ್ಲಿಕ್ಕೆ ನಮಗೆ ನಂಬಿಕಿಲ್ಲ 4% ಅದು ಏರಿಯಾ ವೈಸ್ ಲಿಮಿಟ್ ಇರ್ತಾರಲ್ಲ ಸರ್ ಈಗ ನಮಗೆ ಹೊರದಲ್ಲಿ ಕೆನರಾ ಬ್ಯಾಂಕ್ SBI ಬ್ಯಾಂಕ್ ಇದರಲ್ಲೂ ಇದಾವೆ ನಾನು ಟಾರ್ಗೆಟ್ ಸರ್ ಅದರಿಂದ ಆ ಬ್ಯಾಂಕ್ ಟಾರ್ಗೆಟ್ ಎಲ್ಲ ಆಮೇಲೆ ಬೇರೆ ಬೇರೆ ಜಿಲ್ಲೆಗಳು ಸಹಾಯ ಈ ಥರ ಆಯ್ಕೆ ಉತ್ತರ ಕೊಟ್ಬಿಡ್ತಾರೆ ಸರ್ ಟಾರ್ಗೆಟ್ ಯಾಕೆ ನೀವೇ ಅಲರ್ಟ್ ಮಾಡಿದ್ದೀರಲ್ಲ ಈಗ ನನಗೆ ವೆರಿ ನಿಯರ್ ಯಾವುದೋ ಒಂದು ಹೋಗಾದ ಆ ಬ್ಯಾಂಕಲ್ಲಿ ನಾನು ಹೋಗಿರ್ತೀನಿ ನೀವು ಪಕ್ಕದ ತಾಲೂಕು ಸರ್ ನಿಮ್ಮ ನಂಬರ್ ಮಾಡಿ ವಾಟ್ಸಪ್ ನಂಬರ್ ಡೈರೆಕ್ಟ್ ಬ್ಯಾಂಕ್ ಹತ್ರ ಹೋದ್ರೆ ಕೆಲವೊಂದ್ಸಲ ಬ್ಯಾಂಕ್ ಸಿಬ್ಬಂದಿ ರೆಸ್ಪಾಂಡ್ ಮಾಡಲ್ಲ DM ಕೇಳಬೇಕು ಸರ್ DM should come to me I will tell LDM will listen to me ಅದನ್ನೇ ನೀವು ಲೆಟರ್ ಕೊಟ್ರೆ ನಾವು ಕೇಳಿಸಿರ್ತೀವಿ ನಾವು ಬರ್ತಿಲ್ಲ ಅಂತಿಲ್ಲ ಬಟ್ ಎಲ್ಲ ಲೆಟರ್ ಮುಖಾಂತರನೇ ಇಲ್ಲ ಅವ್ರ DM ನನ್ನ ಹತ್ರ ಇವತ್ತೇ ಕಾಣ್ತಾ ಇದ್ದಾರೆ ನಮ್ಮ DM ಮೀಟಿಂಗ್ ಇದೆ ಅಂತ ನಾನು ನಿನ್ನೆ ಇನ್ಫಾರ್ಮ್ ಮಾಡಕ್ ಬಂದ್ರು ಇಲ್ಲಿ ತರ ನಾನು ಈ ತರ ಎಷ್ಟು ಪೆಂಡಿಂಗ್ ಕೇಸ್ ಇರ್ತದೆ ಇದರಲ್ಲಿ ಒಂದು ಜಾಯಿಂಟ್ ಮೀಟಿಂಗ್ ಮಾಡಿ ಹೆಲ್ಪ್ ಮಾಡಿ ಒಂದ್ಸಲ ಆಗಲಿಲ್ಲ ನೀವು ಎನಿ ಮ್ಯಾಟರ್ ರಿಲೇಟೆಡ್ ವಿತ್ ಅವರ್ ಮೆಗಾ ಯು ಹ್ಯಾವ್ ಟು ಗೋ ಅಂಡ್ ಕಾಂಟ್ಯಾಕ್ಟ್ ವಿತ್ ದ CEO ಅವರಿಗೆ ಇದು ಅಥಾರಿಟಿ ಟು ಆಲ್ ಒಂದು ತರಬೇತಿ ಮೊಬೈಲ್ ತರಿಸಿ ಮತ್ತು ದ್ವಿಚಕ್ರ ವಾಹನ ಮತ್ತು ಟೈಲರಿಂಗ್ ತರಬೇತಿ ಇದು ಇಲ್ಲಂದ್ರೆ ಬಾಂಬೆ ಹೈದರಾಬಾದ್ ಪುನಃ ಹೋಗ್ತಾರೆ ಸರ್ ಹೋಗ್ತಾರೆ ಅಂತ ತರಬೇತಿಗಳಲ್ಲಿ ನಾವು ಜಿಲ್ಲೆಗಳು ಮಾಡಬೇಕಂತ ನಮ್ಮ ಮನವಿ ಈಗಾಗಲೇ ನಾನು ಮೈಸೂರಿನಲ್ಲಿ ಒಂದು ಟ್ಯಾಲೆಂಟ್ ತರಬೇತಿ ಕೇಂದ್ರ ಶುರು ಮಾಡಿದ್ದೇನೆ ಚಿತ್ರದುರ್ಗದಲ್ಲೂ ಶುರು ಮಾಡಿದ್ದೇನೆ ಇದು ಬೋವಿ ನಿಗಮದಲ್ಲಿ ಯಾವತ್ತೂ ಇದು ಹೊರಗಡೆ ಬರ್ತಿರಲಿಲ್ಲ ಈಗ ನಿರುದ್ಯೋಗಿ ಮಹಿಳೆಯರಿಗೆ ಮತ್ತು ಯುವಕರಿಗೆ 150 ಮಹಿಳೆಯರಿಗೆ 60 ದಿನಗಳ ತರಬೇತಿ ಅದಾದಮೇಲೆ ಒಂದು ಜಾಬ್ ಸೆಕ್ಯೂರಿಟಿ ಪ್ಲಸ್ ಅವರಿಗೆ ಒಂದು ಯಂತ್ರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ನಮಗೆ ಹಣಕಾಸಿನ ಒಂದು ಸ್ವಲ್ಪ ಕೊರತೆ ಇರತಕ್ಕಂಥ ಡಿವಿಷನ್ ವೈಸ್ ಮಾಡಿರ್ತಕ್ಕಂಥ ಆ ಡಿವಿಷನ್ ವೈಸ್ ಮಾಡುವಾಗ ಎಲ್ಲೆಲ್ಲಿ ಡಿಮ್ಯಾಂಡ್ಸ್ ಬರ್ತದೆ ನೋಡಿಕೊಂಡು ಆ ಜಿಲ್ಲೆಗಳಲ್ಲಿ ಮಾಡ್ತೀವಿ ಹಾಗಾದರೆ 2 ಜಿಲ್ಲೆಗಳು ಶುರು ಮಾಡಿದ್ವಿ 150 మళ్ళీ చాలా మంది పిల్లలు ఇంట్లో ఉంటారు సార్ నెక్స్ట్ అప్పుడు వచ్చారు సార్ నా హెల్త్ వచ్చి
అక్కడ లేడీస్ ఏం పని చేస్తారు, చాలా వేస్ట్. మళ్ళీ ఎవరికి సరిగ్గా ఏం వస్తారు, చాలా మేము కూడా లోన్ చేసుకుంటాం సార్. లోన్ కూడా ఇంకా కాలేదు సార్. 4 నెలలు అయిపోయింది. బ్యాంక్లో డిపాజిట్ కూడా పెట్టిస్తారు. ಇವರು ದೊಡ್ಡ ಹೇಳ್ಕೊಡ್ತಾರ ಸರ್ಕಾರದಿಂದ ದೊಡ್ಡ ಹೀಗಾಗಿ ದೊಡ್ಡ ಕೊಡ್ತಾರೆ. ಇವ್ರಿಗೆ ಎಷ್ಟು ವರ್ಷ ಲೀಸ್ ಕೊಟ್ಟಿದ್ರು ಅವರು? ಇಲ್ಲ, ಲೀಸ್ ಅಂದ್ರೆ ಕೊಟ್ಟಿದ್ದು ಸರ್. ಕೆಲಸ ಮಾಡಿಲ್ಲ ಸರ್. ಕೆಲಸ ಮಾಡಿಲ್ಲ, ಅದು ಕಂಪ್ನಿ ಮಾಡ್ಕೊಡೋ ಸರ್. ಗೌರ್ಮೆಂಟ್ ಸರ್ಕಾರ ಟ್ರಾನ್ಸ್ಫರ್ పోలీసులు పోలీస్ స్టేషన్ ఇస్తారు. అకౌంట్ మేము ఇంకా గోల్డ్ మనీ అదంతా ಸಂತೋಷ ಕಷ್ಟ ಆಗುತ್ತೋ ಇಲಾಖೆಯಿಂದ ಬೇರೆ ಹೋಗಿ ಕೂಡ ಪಂಪ್ ಮೋಟರ್ ಬಂದಿದ್ರಿ 2 ವರ್ಷ ಕೊಟ್ಟಿಲ್ಲ. ಸಮಾಜ 1% ಕೂಡ 1% ಕೂಡ ರೈತರಿಲ್ಲ ಸರ್. ಅದನ್ನು ತಾವು CS ಅವರು ತಾವು ನಿಮ್ಮ ಮಧ್ಯದಲ್ಲಿ ಈ ಬರ್ತಕ್ಕಂಥ ದಿನಗಳಲ್ಲಿ ಒಂದು 10 ದಿನನಾದರೂ ಜಮೀನು ಉಳ್ಕೊಳ್ತಕ್ಕಂಥ ಕೆಲಸ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ನಾನೇ ಕಂಪ್ಲೇಂಟ್